ಎಲ್ಲರೂ ಅವರನ್ನು ಮೇಸ್ಟ್ರೆ ಮೇಸ್ಟ್ರೆ ಎಂದು ಕರೆಯುತ್ತಿದ್ದರು. ಅವರ ಹೆಂಡತಿ ಕೆಲಸದ ನಿಮಿತ್ತ ಹೊರ ರಾಜ್ಯಕ್ಕೆ ಹೋಗಿದ್ದರು. ಮೇಸ್ಟ್ರಿಗೆ ಮನೆ ಕೆಲಸದವರ ಅಗತ್ಯವಿದ್ದರಿಂದ ಅವರು ನ್ಯೂಸ್ ಪೇಪರ್ನಲ್ಲಿ ಆಡ್ ಹಾಕಿದರು. ಹಾಗೆ ಅವರ ಮನೆ ಕೆಲಸಕ್ಕೆಂದು ಬಂದ ಸಹೋದರಿಯ ಜೀವಿತವು ಪ್ರಾರ್ಥನೆಯ ಮೂಲಕ ಹೇಗೆ ಬದಲಾಯಿತು ಎಂಬುದನ್ನು ನೋಡೋಣವೇ? ನಮಸ್ಕಾರ, ಹೇಳಿ. ನೀನು ನೋಡಿ ಕೂಡಲೇ ಟಿಪ್ ಟಾಪ್ ಡ್ರೆಸ್ ಹಾಕಿದ್ದು ಬರಕ್ಕೆ. ನೀನು ಎಂತ ಕಲ್ತಿದ್ದೀನಿ? BSc ಓದಿದ್ಯಾ ನೀನು? BScಗೆ ಬೇಕಾದ ಕೆಲಸ ನಮ್ಮಲ್ಲಿರುವುದು ಮನೆ ಕೆಲಸ. ಸೊ ನೀನು ಬೇರೆ ಕೆಲಸ ಏನಿದ್ರೆ ನೋಡ್ಬೋದು. ನಮಸ್ಕಾರ ಮೇಸ್ಟ್ರೆ. ನಮಸ್ಕಾರ, ಹೇಳಿ. ಮೇಸ್ಟ್ರೆ, ನಾನು ಪೇಪರಲ್ಲಿ ನೋಡಿದೆ ಇಲ್ಲಿ ಕೆಲಸ ಉಂಟಂತೆಲ್ಲ. ನನಗೆ ಕೆಲಸ ಬೇಕಿತ್ತು ಮೇಸ್ಟ್ರೆ. ನಿಮ್ಗೆ ಮನೆ ಕೆಲಸ ಮಾಡ್ಲಿಕ್ಕೆ ಬರ್ತಲ್ಲ? ಓ, ಎಲ್ಲ ಗೊತ್ತುಂಟು ನನಗೆ. ಹೌದಾ? ಅಡಿಗೆ ಕೆಲಸ ಮಾಡ್ಲಿಕ್ಕೆ ಬರ್ತಲ್ಲ? ಅದ್ರಲ್ಲಂತೂ ನಾನು ಟಾಪ್. ಹಾಗಾದ್ರೆ ಒಳ್ಳೆ ಇತ್ತು ಬಿಡು. ನನಗೆ ಮನೆ ಕೆಲಸಕ್ಕೆ ಜನ ಬೇಕಿತ್ತು. ಮನೆ ಕೆಲಸ ಸಹ ಮಾಡ್ತಾರೆ, ಅಡಿಗೆ ಕೆಲಸ ಮಾಡ್ತಾರೆ. ನನಗೆ ತುಂಬಾ ಖುಷಿ ಆಯ್ತು. ಎಲ್ಲಿ ನಿನ್ನ ಹೆಸರು ಅಂತ? ನನ್ನ ಹೆಸರು ಜೆನಿಟ್ ಅಂತ. ಜಾನೆಟ್. ಜಾನೆಟ್ ನನಗೆ ಕರೀಲಿಕ್ಕೆ ಅಷ್ಟು ಒಳ್ಳೆದಾಗುದಿಲ್ಲ ನಾನು. ನಾನು ನಿಂಗೆ ಎಸ್ತೇರಲ್ ಅಂತ ಹೆಸರಿಲ್ಲ? ಎಸ್ತೇರ? ಹಾಗಾದ್ರೆ ಎಂತ ಮೇಸ್ಟ್? ಅಲ್ಲ ಮಾರೈತಿ, ನೀನು ಕ್ರೈಸ್ತಲ್ ಆಗಿದ್ರೆ ಸಹ ನಿಂಗೆ ಎಸ್ತೇರ ಯಾರಂತ ಗೊತ್ತಿಲ್ಲ ಮಾರೈತಿ? ಇಲ್ಲ ಮೇಸ್ಟ್ರೆ. ನೀನು ಬೈಬಲ್ ಓದಿಲ್ವಲ್ಲ? ಯಾರು ಮೇಸ್ಟ್ರೆ, ನನಗೆ ಪುರ್ಸೋತಿರ್ಬೇಕಲ್ಲ. ಆಯ್ತು, ಇರ್ಲಿ, ಕೇಳು. ಎಸ್ತೇರ್ ದೇವರಲ್ಲಿ ಭಯಭಕ್ತಿ ಉಳ್ಳ ಒಬ್ಬ ಮಗಳಾಗಿದ್ದು. ಅವಳು ದೇವರನ್ನು ತುಂಬಾ ಪ್ರೀತಿಸ್ತಿದ್ಲು. ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಿದ್ಲು. ಪ್ರಾರ್ಥನೆ ಮೂಲಕ ಯಹೂದ್ಯರ ಪ್ರಾಣವನ್ನು ಅವಳು ರಕ್ಷಿಸಿದ್ಲು. ಅವಳು ಅನಾಥಳಾಗಿದ್ರೆ ಸಹ ದೇವರು ಅವಳನ್ನು ರಾಣಿಯನ್ನಾಗಿ ಮಾಡಿದ್ರು. ಅದಕ್ಕೋಸ್ಕರ ನಾನು ನಿನ್ನನ್ನು ಎಸ್ತೇರ್ ಅಂತ ಕರೆಯುವುದಾ? ಆಯ್ತು ಮೇಸ್ಟ್ರೆ. ಸರಿ ಸರಿ, ಹಾಗಾದ್ರೆ ನಿನ್ನ ಹೆಸರು ಇನ್ಮುಂದಿಂದ ಎಸ್ತೇರ್. ಎಸ್ತೇರ್. ನನಗೆ ಜೋರು ಹೊಟ್ಟೆ ಹಸಿತಾ ಉಂಟು. ಏನಾದ್ರೂ ನನಗೆ ಮಾಡಿದ ಉಪ್ಪಿಟ್ಟು ಮಾಡಿದ್ದಕ್ಕೆ ನನಗೆ ಉಪ್ಪಿಟ್ಟು ತುಂಬಾ ಇಷ್ಟ. ಮೇಸ್ಟ್ರೆ, ಈಗ ಮಾಡಿ ತರ್ತೇನೆ. ಸರಿ, ಹಾಗಾದ್ರೆ ಅಲ್ಲಿ ಅಡಿಗೆ ಕೋಣೆ ಉಂಟು. ಅಲ್ಲಿ ಬೇಕಾದ ತಿನಿಸಿ ಸಾಮಾನೆಲ್ಲ ಉಂಟಾಯ್ತಾ? ಸರಿ, ಕೂತ್ಕೊಳ್ಳಿ ಮೇಸ್ಟ್ರೆ. ಅಯ್ಯೋ ದೇವ, ಈಗ ಅಲ್ಲಿ ಹೇಳಿ ಆಯ್ತು ನಂಗೆ ಅಡಿಗೆ ಬರ್ತದೆ ಅಂತ. ನಮ್ಗೆ ಅಡಿಗೆ ನಂಗೆ ತಿನ್ಲಿಕ್ಕೆ ಬಿಟ್ರೆ ಎಂತ ಸಹ ಬರುದಿಲ್ಲ ಮಾರ್ರೆ. ಎಂತ ಮಾಡುದು? ಈಗ ನಂಗೆ ಬರುದಿಲ್ಲ ಅಂತ ಹೇಳಿದ್ರೆ ಕೆಲಸ ಹೋಗ್ತದೆ. ಈಗ ಎಂತ ಹೇಳಿದ್ದು? ಉಪ್ಪಿಟ್ಟು. ಇಲ್ಲಿ ಎಂತ ಉಂಟು? ಇಲ್ಲಿ ಉಪ್ಪುಂಟು, ಮತ್ತೆ ಇಲ್ಲಿ ಇಟ್ಟು ಸಹ ಉಂಟು. ಉಪ್ಪಿಟ್ಟು ಹೇಳಿದಲ್ಲ, ಎಂತ ಅಡಿಗೆ ಮಾಡ್ಲಿಕ್ಕೆ ಇಷ್ಟು ಸುಲಭವಾ? ಇದಕ್ಕೆ ಉಪ್ಪು ಹಾಕಿದ್ರೆ ಆಯ್ತು. ಆಯ್ತಲ್ಲ, ಅಲ್ಲಿಗೆ ಉಪ್ಪು ಇಟ್ಟು ಉಪ್ಪಿಟ್ಟು. ಉಪ್ಪಿಟ್ಟು ರೆಡಿ. ನಾನು ಹೇಳಿಲ್ವ ನಮ್ಗೆ ಅಡಿಗೆ ನಾನು ಟಾಪ್. ಇದೆಂತದ ನೋಡಿಕೊಳ್ಳಿ ವಿಚಿತ್ರದಾಗಿ ಕಾಣ್ತಾ ಉಂಟು. ಅದು ಸ್ಪೆಷಲ್ ಉಪ್ಪಿಟ್ಟು ಮೇಸ್ಟ್ರೆ. ಸ್ಪೆಷಲ್ ಉಪ್ಪಿಟ್ಟು. ಆಯ್ತು, ಸರಿ, ಟೇಸ್ಟ್ ನೋಡಿ. ಇದ್ದದನ್ನ ನಿಮ್ಗೆ ಯಾರು ಮಾಡ್ಲಿಕ್ಕೆ ನಾನು ಕಲಿಸಿದ? ಅಯ್ಯೋ ಮೇಸ್ಟ್ರೆ, ಸ್ಪೆಷಲ್ ನಮ್ಮ ಚಳಿ ಹೀಗೆ ಮಾಡುದು. ಎಂತ ಸ್ಪೆಷಲ್ ಮಾಡೈತಿ? ಉಪ್ಪು ಮತ್ತೆ ಹಿಟ್ಟನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದು. ಒಳ್ಳೆ ಚೈನಾದವರು ಹಸಿ ಹಸಿ ತಿಂತಾರಲ್ಲ, ಹಾಗೆ ನಾನು ತಿಂತಾರಲ್ಲ. ಅದೇ ಉಪ್ಪಿಟ್ಟು. ನೀವೇನು ಅಡುಗೆ ಕೆಲಸ ಮಾಡುದೇ ಬೇಡ, ನಾನೇ ಮಾಡ್ತೇನೆ ಅಡುಗೆ ಕೆಲಸ. ನೀನು ಅಂತ ಮನೆ ಕೆಲಸವನ್ನು ಮಾಡು. ಆಯ್ತು, ಸರಿ ಸರಿ, ಹೋಗು ತಗೋ. ನೋಡ ಯಾರ ಬಂದ್ರು. ಮೇಸ್ಟ್ರೆ ಯಾರ ಬಂದಿದ್ದಾರೆ? ಸಿಸ್ಟರ್ ಕೃಪಾ, ಕೂತ್ಕೊಳ್ಳಿ. ಎಂತ ಮೇಸ್ಟ್ರೆ ಇದು? ಅಷ್ಟು ಗೊತ್ತಾಗುದಿಲ್ಲ. ಅವಳು ಹೊಸತ್ತು ಹುಡುಗಿ ಮನೆಗೆ ಬಂದ ಬೇಜಾರು ಮಾಡ್ತಾರೆ. ಏನ್ ಬಂದ್ರು ಸಿಸ್ಟರ್ ಕೃಪಾ? ಮೇಸ್ಟ್ರೆ, ನಮ್ಮ ಮನೆಯಲ್ಲಿ ಒಂದು ಮದುವೆ ಇತ್ತು. ನೀವೆಲ್ಲ ಕುಟುಂಬ ಸಮೇತವಾಗಿ ನಮ್ಮ ಮದುವೆಗೆ ಬರ್ಬೇಕಂತ ನಾನು ಕರೀಲಿಕ್ಕೆ ಬಂದಿದ್ದೇನೆ ಮೇಸ್ಟ್ರೆ. ನನ್ನ ಹೆಂಡತಿ ಮನೆಯಲ್ಲಿಲ್ಲ, ಅವಳು ಹೊರರಾಜ್ಯಕ್ಕೆ ಹೋಗಿದ್ದಾಳೆ. ಅವಳು ಬಂದ ಮೇಲೆ ಖಂಡಿತವಾಗಿ ನಾವೆಲ್ಲ ಒಟ್ಟಿಗೆ ಕುಟುಂಬವಾಗಿ ನಿಮ್ಮ ಮನೆಗೆ ಬರ್ತೇವೆ, ಆಯ್ತಾ? ಓಕೆ ಮೇಸ್ಟ್ರೆ, ಓಕೆ. ತಕೊಳ್ಳಿ ನೀರು. ಇದೆಂತ ಕ್ರಮ ಮೇಸ್ಟ್ರೆ? ಗ್ಲಾಸ್ ಒಳಗಡೆ ಬೆರಳಾಕಿ ಕೊಡ್ತಿದ್ದಾಳೆ ನಂಗೆ. ಇದು ನೀರು ಬೇಡ ಮೇಸ್ಟ್ರೆ, ನಾನು ಬರ್ತೇನೆ. ನಾನು ಎಂತ ಮಾರೈತಿ, ನಿಮ್ಮೊಂದು ನೀರು ತರಲಿಕ್ಕೆ ಸಹ ಗೊತ್ತಿಲ್ಲ ಮಾರೈ. ಅಲ್ಲ ಮೇಸ್ಟ್ರೆ, ಮತ್ತೆ ನೀರು ಹೀಗೆ ಅಲ್ಲ ಮೇಸ್ಟ್ರೆ ಕೊಡುದು. ಅದು ನಿಮಗೆ ಸ್ಪೆಷಲ್. ನೋಡು, ಇನ್ನು ಯಾರು ಅತಿಥಿ ಬಂದ್ರೆ ಸಹ ಟ್ರೇ ಅಲ್ಲೇ ತರಬೇಕು. ಎಂತ ತರುದಾದ್ರೆ ಸಹ ಟ್ರೇ ಅಲ್ಲೇ ತರಬೇಕು. ಅವರ ಮುಂದೆಲ್ಲ ನನ್ನ ಮರ್ಯಾದೆಯನ್ನು
ಮೀಟಿಂಗ್ ಬೇಡ ಮಾರೈತಿ. ಆಯ್ತು ಮೇಸ್ಟ್ರೆ, ಇನ್ಮೇಲೆ ನಾನು ಹಾಗೆ ಮಾಡೋದಿಲ್ಲ. ನೋಡು, ಸರಿ, ಟೆನ್ಷನ್ ಮಾಡಬೇಡಿ. ಟೈಮ್ ಆಯ್ತು, ಒಂಚೂರು ಹೊರಗೆ ಹೋಗಿ ಬರುವ. ಎಷ್ಟೇ ಹಾ ಮೇಸ್ಟ್ರೆ. ಸಾಕ್ಸ್ ಒಂಚೂರು ತಾರ, ಸಾಕ್ಸ್ ಅಲ್ಲಿ ಹಾ ಆಯ್ತು ಮೇಸ್ಟ್ರೆ. ಓಹೋ, ಮೇಸ್ಟ್ರೆ ಅಂತ ಹೇಳಿದ್ದು ಎಂತ ತರಬೇಕಾದ್ರೂ ಕೂಡ ಟ್ರೇಯಲ್ಲಿ ಇಟ್ಟು ತರಬೇಕು. ಈಗ ನಾನು ಇದನ್ನು ಟ್ರೇಯಲ್ಲಿ ಇಟ್ಟು ತಕೊಂಡೋದ್ರೆ ಮೇಸ್ಟ್ರು ಫುಲ್ ಖುಷಿ. ಮೇಸ್ಟ್ರೆ ಸಾಕ್ಸ್ ಟ್ರೇಯಲ್ಲಿ ಇಟ್ಕೊಂಡು ತರ್ತಾರಲ್ಲ. ಮೇಸ್ಟ್ರೆ ನೀವೀಗಷ್ಟು ಹೇಳಿದ್ದಲ್ಲ, ಎಂತ ತರಬೇಕಾದ್ರೂ ಕೂಡ ಟ್ರೇಯಲ್ಲಿ ಇಟ್ಟು ತರಬೇಕು. ನೋಡಿ ಎಂತ ಮೇಸ್ಟ್ರೆ ಪರಮ ಇರ್ತೀನಲ್ಲ. ಅಲ್ಲ ಮಾರೇ, ನಿಂಗೆ ಯಾವ್ದನ್ನು ಟ್ರೇಯಲ್ಲಿ ಇಟ್ಟು ತರ್ಬೇಕು, ಯಾವ್ದನ್ನು ಟ್ರೇಯಲ್ಲಿ ಇಟ್ಟು ತರಬಾರ್ದಂತ ಸಹ ಗೊತ್ತಾಗುದಿಲ್ವಾ ಮಾರೈತಿ. ಲೋಟೆಯ ತಿಂಡಿಯ ಏನಾದ್ರೆ ಟ್ರೇಯಲ್ಲಿ ಇಟ್ಕೊಂಡು ತರ್ಬೇಕು. ಸಾಕ್ಸ್ ಅಲ್ಲಿ ಯಾರಾದ್ರೂ ಟ್ರೇಯಲ್ಲಿ ಇಟ್ಕೊಂಡು ತರ್ತಾರಲ್ಲ. ಸರಿ, ಕೊಡು. ಎಷ್ಟೇ ಹಾ ಮೇಸ್ಟ್ರೆ. ನೋಡಿ, ನಾನು ಹೊರಗೆ ಹೋಗಿ ಬರ್ತೇನೆ. ಮನೆ ಕಡೆ ಜೋಪಾನ ಆಯ್ತಾ? ನನ್ನನ್ನು ಕೇಳಿಕೊಂಡು ತುಂಬಾ ಜನ ಬರ್ತಾರೆ. ಬಂದವರನ್ನು ಒಳ್ಳೆ ರೀತಿಯಾಗಿ ನೀನು ನೋಡ್ಕೊಳ್ಬೇಕು. ಸರಿ, ನೀವೆಂತ ಟೆನ್ಷನ್ ಮಾಡಬೇಡಿ ಮೇಸ್ಟ್ರೆ, ನಾನು ಇದ್ದೇನಲ್ಲ, ನೋಡ್ಕೊಳ್ತೇನೆ. ನೀವು ಹೋಗಿ ಬನ್ನಿ. ನೀನು ಇದ್ದಿ ಅಂತ ಹೇಳಿದ್ರೆ ನಂಗೆ ಎತ್ತರಿಕ. ನೀನು ಜಾಗ್ರತೆಯಿಂದ ಯಾರು ನೆನಪಲ್ಲಿ ಕೇಳು. ನನ್ನ ಸ್ಟೂಡೆಂಟ್ಸ್ ಬರ್ಬೋದು, ಚರ್ಚಿನವರು ಬರ್ಬೋದು, ಯಾರು ಸಹ ಬರ್ಬೋದು. ನನ್ನನ್ನು ಕೇಳಿಕೊಂಡು ಅವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಬೇಕು. ಅವರ ಮುಂದೆ ನನ್ನ ಮರ್ಯಾದೆಯನ್ನು ತೆಗೆದ್ರೆ ಉಂಟಲ್ಲ ಮೇಸ್ಟ್ರೆ, ನೋಡು. ಪರವಾಗಿಲ್ಲ ಮೇಸ್ಟ್ರೆ, ನಾನು ಇದ್ದೇನಲ್ಲ, ನೀವು ಹೋಗಿ ಬನ್ನಿ, ಚಿಂತೆ ಮಾಡಬೇಡಿ. ಇಲ್ಲಿಂದ ಮರ್ತು ಬಿಡಿ, ನಾನು ಇದ್ದೇನೆ. ಸರಿ, ಆಯ್ತು. ಮನೆ ಬಗ್ಗೆ ಜೋಪಾನ. ಹೋಯ್ತು ಮೇಸ್ಟ್ರೆ, ಆಯ್ತು. ಅಮ್ಮ ತಾಯಿ, ಅಮ್ಮ ತಾಯಿ. ಓ, ಇವರೆಯಾ ಮೇಸ್ಟ್ರಿಗೆ ಬೇಕಾದವರು? ಅಯ್ಯೋ ಪರವಾಗಿಲ್ಲ, ಬನ್ನಿ ಬನ್ನಿ, ನಿಮ್ಮದೇ ಮನೆ, ಬನ್ನಿ ಬನ್ನಿ. ಅಯ್ಯೋ ಅಲ್ಲಿ ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಸ್ವಲ್ಪ ಇಲ್ಲಿ ಕೂತ್ಕೊಳ್ಳಿ. ಅದಲ್ಲ ನೋಡಿ, ಎರಡು ಕಾಲು ಕೆಳಗಿಟ್ಟು ಕೂತ್ಕೊಳ್ಳಿ. ಪರವಾಗಿಲ್ಲ, ನಿಮ್ಮದೇ ಮನೆ, ನಿಮ್ಮದೇ ಮನೆ. ಕೂತ್ಕೊಳ್ಳಿ. ಮತ್ತೆ ಫ್ಯಾನ್ ಹಾಕಲ ಚಿರು? ಸೆಕೆ ಅಲ್ಲ, ಪರವಾಗಿಲ್ಲ ಪರವಾಗಿಲ್ಲಪ್ಪ, ನಿಮ್ಮದೇ ಮನೆ. ಓಕೆ, ಈಗ ಎಂತ ನೀರು ತರ್ತೇನೆ, ನೀರು ಕುಡಿ. ಪರವಾಗಿಲ್ಲಪ್ಪ, ಕುಡೀರಿ ಕುಡೀರಿ. ಇವತ್ತು ಬೆಳಿಗ್ಗೆ ಯಾರೋ ಮುಖ ನೋಡಿದರೆ ತಗೊಳ್ಳಿ 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 ತಗೊಳ್ಳಿ. ಈಗ ಇದು ಹೊರಬಿಟ್ಟು ಆಗ್ತಾ ಉಂಟಾ? ಅಯ್ಯೋ ಪರವಾಗಿಲ್ಲಪ್ಪ, ಎರಡು ಊಟ ಮಾಡಿ, ನಿಮ್ಮನ್ನು ನೋಡೋ ಗೊತ್ತಾಗ್ತದೆ. ಎಷ್ಟು ದಿವಸ ಆಯ್ತು ಊಟ ಮಾಡಿದೆ? ಅಲ್ಲ ಪರವಾಗಿಲ್ಲ ಪರವಾಗಿಲ್ಲ, ಕೊಡ್ತೇನೆ. ತಗೊಳ್ಳಿ, ತಿನ್ನಿ. ಮಾಸ್ಟರ್ ಹೇಳಿದ್ದಾರೆ ನನಗೆ ಒಳ್ಳೆ ಮಾಡಿ ನೋಡ್ಬೇಕಂತ. ಅಯ್ಯೋ ಮೆಲ್ಲ ಮೆಲ್ಲ ಮೆಲ್ಲ. ಅಯ್ಯೋ ಮೆಲ್ಲ, ಅಲ್ಲ ಮೆಲ್ಲ. ಮತ್ತೆ ಇಲ್ಲಿ ಎಲ್ಲ ತೀರ ಏನಾದ್ರು ಸಿಗ್ತಬೇಕಿತ್ತ? ಇಲ್ಲಿ ಇರ್ಬೇಕು. ಮಾಸ್ಟರ್ ಹೇಳಿದಾರಲ್ಲ ಒಳ್ಳೆ ಮಾಡಿ ನೋಡ್ಬೇಕಂತ. ಮಾಸ್ಟರ್ ಹೆಂಡತಿಗೆ ಸೀಟ್ ಉಂಟು ಮಾಡಿ, ಅದನ್ನೇ ಕೊಡ್ತೇನೆ. ಅವ್ರಿಗೆ ಮಾರ್ಗ ಸಿಗ್ತದೆ ಆಗ. ತಗೊಳ್ಳಿ ತಗೊಳ್ಳಿ. ಮತ್ತೆ ವಿಶೇಷ ಎಲ್ಲ ರೊಟ್ಟಿ ಫುಲ್ ಆಯ್ತಾ? ಬರ್ತಾ ಇದೆ ಅಂತ ಬರ್ತಾ ಇದೆ. ಭಿಕ್ಷುಕನಲ್ಲವ, ಮನೆಯೊಳಗೆ ನೀನು ಬಿಟ್ಟಿ. ಈಗ ನಿಮ್ಮಿಬ್ರು ಬೇಕಾದವಳಲ್ವಾ? ಅಲ್ಲ ಮಾರೇ, ಮತ್ತೆ ಹೇಳಿಬೇಕಾ? ಹೇಳಿಲ್ಲ, ನಿಮಗೆ ಬೇಕಾದವರಂತ ನಮ್ಗೆ. ಭಿಕ್ಷುಕನಿಗೆ ಬೇಕಾದವರು ಮಾರೇ. ನಿಂಗೆ ನಂಗೆ ಯಾರು ಬೇಕಾದವರು ಯಾರು ಬೇಕಾದವರಲ್ಲ ಅಂತ ಗೊತ್ತಾಗುದಿಲ್ಲವ ಮಾರೈತಿ. ಈಗ ನನ್ನೆಂತ ತಪ್ಪುಂಟು ಮೇಸ್ಟ್ರೆ, ನೀವು ಹೋಗುವಾಗ ಹೇಳಿದ್ರಲ್ಲ ಬೇಕಾದವರು ಬರ್ತಾರೆ ನೋಡ್ಕೊಳ್ಬೇಕು. ನಾನು ಅಷ್ಟು ಚಂದ ಮಾಡಿ ಅತಿಥಿ ಸತ್ಕಾರ ಮಾಡಿದ್ದೇನೆ ಮೇಸ್ಟ್ರು. ದುಡ್ಡು ಕೊಟ್ಟು ಕಳಿಸೋಣ, ಕಳಿಸುವೆ. ದುಡ್ಡು ಕೊಟ್ಟು ಕಳಿಸು. ಸರಿ, ಅದು ತಗೊಳ್ಳಿ, ಪರವಾಗಿಲ್ಲ, ಬೇಜಾರು ಮಾಡಬೇಡಿ ಅಂತ. ಹೌದಾ? ಇದು ಸಾರಿ, ನನ್ನ ಹೆಂಡತಿಗೆ ಸಾರಿ ಮಾರೈತಿ. ನನ್ನ ಹೆಂಡತಿ ಬಂದಿದ್ದನ್ನು ನೋಡಿದ್ರೆ ಇಲ್ಲಂದ್ರೆ ನನ್ನ ಲಗಡಿ ತಿಕ್ಕಿ ಬಿಡ್ತಾರೆ ಮಾರೈತಿ. ಸಾರಿ ಕೊಟ್ಟಿದ್ಯಲ್ಲ, ಭಾಷೆ ನಮ್ಮ ಮೇಸ್ಟ್ರೆ ಸಾರಿ ಇಲ್ಲ ಅಂತೆ ಪಾಪ.
ದುಡ್ಡು ಕೊಟ್ಟು ಕಳಿಸು ಒಮ್ಮೆ. ಎಂಚಿ ಜನ ಬಡವರಲ್ಲಿ ಬಂದಿಗಳನ್ನು ಖಂಡಿಸು. ಆಟ ಇದು ಮಟನ್ ಕೊಟ್ಲೆ ನೋಡಿ ಬಟ್ಟ ತಗೊಂಡು ಹೋಗ್ತಿದ್ರು. ಮಂಡೆ ಸರಿ ಇಲ್ಲ ಮನೆ. ಅಲ್ಲ ಮರೆ, ಆ ಭಿಕ್ಷುಕನಿಂದ ಸಹ ನಾನು ಕೇಳ್ಬೇಕಾಯ್ತಲ್ಲ ಮಾರೈತಿ. ಸುರಿ ನಿನ್ನನ್ನು ನನ್ನಿಂದಂತೂ ಬದಲು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನಿದ್ರು ಯೇಸು ಸ್ವಾಮಿಯ ಬದಲು ಮಾಡ್ಬೇಕು. ಬಾ, ಮೊಣಕಲ್ಲೋಗಿ ನಾವು ದೇವರಿಗೆ ಪ್ರೇಯರ್ ಮಾಡುವ. ಆಯ್ತು ಮೇಸ್ಟ್ರೆ. ಭಯ ಭಕ್ತಿಯಿಂದ ಪ್ರೇಯರ್ ಮಾಡ್ಬೇಕು, ಗೊತ್ತಾಯ್ತಾ? ಸರಿ. ಹಾಗೆ ಯೇಸು ಸ್ವಾಮಿ ಮುಟ್ತಾರೆ. ಆಯ್ತು. ನಿಂಗೆ ಜ್ಞಾನ ಬುದ್ಧಿಶಕ್ತಿ ಎಲ್ಲವನ್ನ ಕೊಡ್ತಾರೆ. ಸರಿ ಮೇಸ್ಟ್ರೆ. ಸರಿ, ಪ್ರೇಯರ್ ಮಾಡು. ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ನಿನ್ನ ಮಗಳ ಮೇಲೆ ನಿನ್ನ ದಯೆ ಇರಲಿ ಸ್ವಾಮಿ. ಅವಳಿಗೆ ಒಳ್ಳೆ ಜ್ಞಾನ ಬುದ್ಧಿ ಶಕ್ತಿಯನ್ನ ನೀನು ಕೊಟ್ಟು ನಡೆಸು ಸ್ವಾಮಿ. ಅಪ್ಪ, ನಿನ್ನ ಆಶೀರ್ವಾದದ ಮಳೆಯನ್ನಪ್ಪ ಸುರಿಸು ಸ್ವಾಮಿ. ಪವಿತ್ರಾತ್ಮನ ಮಳೆಯನ್ನು ನೀನು ಸುರಿಸು ಅಪ್ಪ, ನೀನು ಸುರಿಸು ಸ್ವಾಮಿ, ನೀನು ಸುರಿಸು ಅಪ್ಪ, ನೀನು ಮಳೆ ಬರ್ತದೆ ಈಗ, ನಾವು ಚಂಡಿ ಆಗ್ತದೆ ಮೇಸ್ಟ್ರೆ. ನಿನಗೆ ಹೇಳಿದಲ್ಲ ಮಳೆ ಬರ್ತದಂತ. ನಾನು ಪವಿತ್ರಾತ್ಮನ ಮಳೆಯನ್ನು ಸುರಿಸಲಿಕ್ಕೆ ಹೋಗಲಿಟ್ಟು ದೇವರಿಗೆ ಸಿಟ್ಟು ಬರ್ತದೆ ಈಗ. ಬಾ, ಮೊಡಗಲ್ಲೂರು. ಸರಿ ಮೇಸ್ಟ್ರೆ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ನಿನಗೆ ವಂದನೆ ಅಪ್ಪ. ದೇವರೇ, ನಿನಗೆ ವಂದನೆ. ಈ ಮಗಳನ್ನು ನೀನು ಹೇಳವಾಗಿ ಆಶೀರ್ವದಿಸು ಸ್ವಾಮಿ. ಇವಳ ಬರಡಾದ ಜೀವಿತವನ್ನ ತಂದೆ ನೀನು ತುಂಬಿಸಪ್ಪ. ಬರಡಾದ ಪಾತ್ರೆಯನ್ನು ನೀನು ತುಂಬಿಸು ಸ್ವಾಮಿ. ಪಾತ್ರೆಯನ್ನು ತುಂಬಿಸು ಅಪ್ಪ, ತುಂಬಿಸು ಸ್ವಾಮಿ, ತುಂಬಿಸು. ಪಾತ್ರೆ ಎಂತಗೆ ತಂದಿಯಾ? ಅಯ್ಯೋ, ತುಂಬಿಸ್ಲಿಕ್ಕೆ ದೇವರು ತುಂಬಿಸ್ತಾರೆ. ನಾನು ಹೃದಯವನ್ನು ತುಂಬಿಸ್ಲಿಕ್ಕೆ ಹೇಳಿದ್ದು ದೇವರ ಹತ್ರ. ನೀನೆಂತ ನಾನು ಹೇಳುದೊಂದು ನೀನು ಮಾಡುದೊಂದು ಮಾರೈತಿ. ಹೋಗಿ ಅದಿಟ್ಟು ಬಾ, ಬೇಗ ಬೇಗ. ಇನ್ನೂ ಆಗುದಿಲ್ಲ ನನಗೆ. ಯಾರ ಬಾಗಿ ಕೊಡ್ತಿದ್ದರು? ಹೋಗಿದ್ದಿ. ಸರಿ ಮೇಸ್ಟ್ರೆ. ಮೇಸ್ಟ್ರೆ ಯಾರ ಬಂದಿದ್ದಾರೆ? ಫಸ್ಟ್ ಫಸ್ಟ್ ಪ್ರೇಸ್ ಫಸ್ಟ್ ಹೇಗಿದ್ದೀರಿ? ಹುಷಾರಿದ್ದಾರೆ, ದೇವ್ರ ಕೃಪೆಯಿಂದ. ಹೌದಾ ಫಾಸ್ಟ್? ಕೂತ್ಕೊಳ್ಳಿ. ಫಸ್ಟ್ ಇವಳ ಮನೆ ಕೆಲಸದವರು. ಇವಳ ಹೆಸರು ಎಸ್ತೇರ್ ಅಂತ. ಪ್ರೇಸ್ ನೋಡ್ ಮಾಡಿ ಫಾಸ್ಟ್ರಿಗೆ. ಪ್ರೈಸ್ ದಿ ಲಾರ್ಡ್ ಪಾಸ್ಟ್ರೆ. ಹುಷಾರಿಲ್ವಾ? ಹೆಸರು ಒಂಚೂರು ಕಳವಳ ಪಾಸ್ಟರ್. ಹೌದಾ? ಯಾವ ವಿಚಾರ? ಎಂತ ಹೇಳುದು ಪಾಸ್ಟರ್, ಇವಳನ್ನು ನಾನೊಂದು ಮನೆ ಕೆಲಸಕ್ಕೆ ತಗೊಂಡೆ. ಇವಳನ್ನು ತಗೊಂಡದ್ದು ನನ್ನ ಜೀವನವೇ ಹಾಳಾಗಿ ಹೋಯ್ತು. ಅಲ್ಲ ಪಾಸ್ಟರ್, ನಾನು ಉಪ್ಪಿಟ್ಟು ಮಾಡಿದ್ದ ಅಂತ ಹೇಳಿದ್ರೆ ಉಪ್ಪು ಮತ್ತೆ ಹಿಟ್ಟನ್ನು ಮಿಕ್ಸ್ ಮಾಡಿ ತಂದು ಒಳ್ಳೆ ಚೈನಾದವರು ತಿಂತಾರಲ್ಲ, ಹಾಗೆ ತಂದು ಕೊಡ್ತಿದ್ದಾಳೆ ಪಾಸ್ಟರ್. ಅದನ್ನು ತಿನ್ಲಿಕ್ಕೆ ಆಗ್ತದ ಪಾಸ್ಟರ್? ಅವರಿಗೆ ಅದೇ ಆಗ್ತದೆ, ನಮಗೆ ಆಗ್ತದೆ. ಅದು ಬಿಡಿ, ಹೋಗ್ಲಿ ಅಂತ ಸುಮ್ಮನೆ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಪವಿತ್ರಾತ್ಮನ ಮಳೆಯನ್ನು ಸುರಿಸು ಅಂತ ಹೇಳಿದ್ರೆ ಅವಳು ಕೊಡೆ ತಂದು ಓಪನ್ ಮಾಡ್ತಿದ್ದಾಳೆ. ಎಂತ ಮಾಡುದು? ಹೋಗ್ಲಿ, ಮನೆಯನ್ನು ಜೋಪಾನವಾಗಿ ನೋಡಿಕೊ ಅಂತ ಹೇಳಿದ್ರೆ ಭಿಕ್ಷುಕನನ್ನೆಲ್ಲ ಒಳಗೆ ಬಿಡ್ತಾಳೆ ಪಾಸ್ಟರ್. ನನಗೆ ಎಂತ ಮಾಡುದು? ನನ್ನ ಪರಿಸ್ಥಿತಿಯನ್ನು ಎಂತ ಹೇಳುದು? ನೀವೇ ಇವಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಪಾಸ್ಟರ್. ನನ್ನ ದೇವರಿಗೆ ಇವಳ ಶ್ರಮಕ್ಕಾಗಿ ಸ್ತೋತ್ರ ಕರ್ತನೆ. ಇವಳ ದಿವಸವನ್ನು ಅನುಗ್ರಹಿಸಿಕೊಂಡಕ್ಕಾಗಿ ಸ್ತೋತ್ರ ಕರ್ತನೆ. ಇವನ ಮಹಿಳೆಯನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ ಕರ್ತನೆ. ಕರ್ತನೆ, ನಿನ್ನ ವಾಕ್ಯ ಹೇಳಿದರೆ ಯಾಕೋ ಪ್ರಾಯಪಡಿ ಕರ್ತನೆ. ಯಾರಿಗಾದರೂ ಜ್ಞಾನ ಕಮ್ಮಿ ಆಗಿದ್ದರೆ ಅವರು ನಿನ್ನನ್ನು ಕೇಳಿಕೊಳ್ಳಲಿ, ನೀನು ಅವರಿಗೆ ಉದಾರವಾಗಿ ಕೊಡ್ತೀಯ ಅಂತ ಹೇಳ್ತೀನಿ ಕರ್ತನೆ. ಕರ್ತನೆ, ಆದ ಕಾರಣ ಈ ವಾಕ್ಯವನ್ನು ಕರ್ತನೆ ಈ ಒಂದು ಮಗಳ ಜೀವನದ ಮೇಲೆ ಪ್ರೊಕ್ಲೇಮ್ ಮಾಡ್ತಿದ್ದೇನೆ ಕರ್ತನೆ. ಕರ್ತನೆ, ಯಾವ ಏರಿಯಾದಲ್ಲಿ ಜ್ಞಾನ ಕಮ್ಮಿ ಇದೆಯೋ ಕರ್ತನೆ, ಆ ಏರಿಯಾದಲ್ಲಿ ಕರ್ತನೆ ನಿನ್ನ ಜ್ಞಾನದಲ್ಲಿ ಅವರು ಆಪರೇಟ್ ಆಗುವಂತೆ ಕೊಟ್ಟಬೇಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಬುದ್ಧಿ, ನಿನ್ನ ಜ್ಞಾನ, ನಿನ್ನ ವಿವೇಕಗಳಿಂದ ಮಹಿಳೆಯನ್ನು ತುಂಬಿಸಬೇಕಾಗಿ ಸ್ತೋತ್ರ ಕರ್ತನೆ. ಕರ್ತನೆ, ಮೇಸ್ಟ್ರನ್ನು ಹಾಗೂ ಈ ಮನೆಯಲ್ಲಿರುವ ಕುಟುಂಬವನ್ನು ಕೂಡ ಆಶೀರ್ವದಿಸಬೇಕಾಗಿ ಸ್ತೋತ್ರ ಕರ್ತನೆ. ತೆಗೆದುಕೊಳ್ಳಾಗಿ ನಿನ್ನ ಕೈ ಒಪ್ಪಿಸ್ತಾ ಯೇಸು ನಾಮದಲ್ಲಿ ಬೇಡುತ್ತೇನೆ.
ನನಗೇನೋ ಒಂಥರ ಆಗ್ತಿದೆಯಲ್ಲ, ಏನೋ ಒಂದು ಬದಲಾವಣೆ, ಏನೋ ಒಂಥರ ಏನೋ ಆಗ್ತಿದೆಯಲ್ಲ. ಫಸ್ಟ್ ಪ್ರೇಯರ್ ಮಾಡಿದ ನಂತರ ಏನು ಫಸ್ಟ್ ಹೇಳಿದಾರಲ್ಲ ಪ್ರಾರ್ಥನೆ ಮಾಡಬೇಕು ಅಂತ, ನಾನು ಸಹ ಪ್ರಾರ್ಥನೆ ಮಾಡ್ತೀನಿ. ಹಾಲೆಲೂಯಾ. ಅಪ್ಪ ತಂದೆ, ತಂದೆ ಪರಲೋಕದ ರಾಜನೇ, ಪರಲೋಕದ ಒಡೆಯನೇ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ನನ್ನನ್ನು ಚೆನ್ನಾಗಿ ಅರಿತುಕೊಂಡ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ, ನಮ್ಮನ್ನು ಆರಿಸಿಕೊಂಡ ದೇವರೇ ನಿಮಗೆ ಸ್ತೋತ್ರ ರಾಜ, ಸ್ತೋತ್ರಪ್ಪ ಕರ್ತನೆ. ನನ್ನನ್ನು ಬಹಳವಾಗಿ ಪ್ರೀತಿ ಮಾಡುವ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ. ನನ್ನ ಬರಿದಾದ ಈ ಬಾಳನ್ನು ನೀನು ತುಂಬು ಕರ್ತನೆ, ನನ್ನ ಈ ಬರಿದಾದ ಬಾಳಲ್ಲಿರುವ ಕೊರತೆಗಳನ್ನು ನೀನು ನೀಗಿಸು ಕರ್ತನೆ. ಹಾಲೆಲೂಯಾ. ಸ್ತೋತ್ರ ಸ್ವಾಮಿ. ಅಪ್ಪ ನನ್ನಿಂದ ಯಾರಿಗೂ ತೊಂದರೆ ಆಗದಂತೆ ಕಾಪಾಡು ಸ್ವಾಮಿ. ನನ್ನ ಈ ಜೀವಿತದಲ್ಲಿ ಯಾರಿಗೂ ತೊಂದರೆ ಆಗಬಾರ್ದಪ್ಪ. ಅಪ್ಪ ನನ್ನ ಕೊರತೆಗಳನ್ನು ನೀಗಿಸುವ ದೇವರೇ ನಿಮಗೆ ಸ್ತೋತ್ರ ಕರ್ತನೆ. ನೀನೆಲ್ಲವನ್ನ ಅರಿತಿದ್ದಿ ಕರ್ತನೆ, ಸ್ತೋತ್ರಪ್ಪ. ನಾನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ ಸ್ವಾಮಿ, ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ನಿನ್ನನ್ನು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೇ, ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ, ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ದೇವರಲ್ಲಿ ಪ್ರೇಯರ್ ಮಾಡಿಸಿದ್ದರಲ್ಲ, ಏನೋ ಆಗಿದೆ. ಈ ಪಾಸ್ಟರ್ ಪ್ರೇಯರ್ ಇಂದಲೇ ಆಗ್ಬೇಕು. ದೇವರಿಗೆ ಹೀಗೆ ಅದು ಬದಲಾಗ್ತದೆ. ನನಗೆ ಅಷ್ಟು ಖುಷಿ ಆಯಿತು. ಎಷ್ಟೇ ಯಾರು ಬಂದ್ರು? ಆಯ್ತು ಮೇಸ್ಟ್ರೆ. ಮೇಸ್ಟ್ರೆ ಯಾರು ಬಂದಿದ್ದವರು ಮೇಸ್ಟ್ರೆ? ಗೊತ್ತಿಲ್ಲ. ಯಾರಿವರು? ಇವರು ನನಗೆ ಗೊತ್ತಿಲ್ಲ. ಎಂತ ಮಾಡಿದ್ದೀರ ಪುನಃ ನೀನು? ಈಗಷ್ಟೇ ನೀನು ಇಲ್ಲ ಮೇಸ್ಟ್ರೆ. ಅವರಿಗೆ ಬೈಬೇಡಿ ಮಾಸ್ಟರ್, ಅವರು ತುಂಬ ಉಪಕಾರ ಮಾಡಿದ್ರು. ನಾವು ಮೊದಲಾಗಿ ಇವರ ಹೌದು, ರಸ್ತೆಯಲ್ಲಿ ಬರುವಾಗ ನೀರಿಗೆ ಹುಡುಗಿ ಸಾಯುವಂಥ ಪರಿಸ್ಥಿತಿಗೆ ಅವರಿಗೆ ನಮ್ಮನ್ನು ಬಚಾವ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಧನ್ಯವಾದ ಹೇಳಲು ಬಂದಿದ್ದು ಮಾಸ್ಟರ್, ಬೈಬೇಡಿ. ಹೌದಾ? ಹೌದಾ ಎಸ್ತೆ? ದೇವರಿಗೆ ಸ್ತೋತ್ರವಾಗಲಿ. ಅಂದು ಎಸ್ತೇರಳು ಪ್ರಾರ್ಥನೆಯ ಮೂಲಕ ಯಹೂದ್ಯರ ಪ್ರಾಣವನ್ನ ಕಾಪಾಡಿದ್ದು, ಹಾಗೆ ಇವತ್ತು ನೀನೇ ಎಸ್ತೆ ಆ ಮಗುವಿನ ಪ್ರಾಣವನ್ನ ಕಾಪಾಡಿದ್ದೆ. ನನ್ನ ಮನೆಗೆ, ನನಗೆ, ಈ ಪಟ್ಟಣಕ್ಕೆ ನೀನು ಆಶೀರ್ವಾದ ನಿಧಿಯಾಗಿದೆ. ದೇವರು ನಿಜವಾಗಿಯೂ ನಿನ್ನನ್ನು ಮುಟ್ಟಿದ್ದಾನೆ. ದೇವರು ನಿನ್ನನ್ನು ಆಶೀರ್ವದಿಸಲಿ. ನಿನ್ನ ಹೃದಯವನ್ನ ದೇವರು ತುಂಬಿದ್ದಾನೆ. ಅದಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ನಿನ್ನ ಸುಂದರ